ನನ್ನ ಇಬ್ಬರು ಮಕ್ಕಳ ಭವಿಷ್ಯವೇ ಹಾಳಾಯಿತು, ರಾಜಕೀಯ ಜೀವನವೇ ಮುಳುಗೋಯ್ತು. ಆಪ್ತರ ಬಳಿ ಕಣ್ಣೀರು ಹಾಕಿದ ಎಚ್.ಡಿ. ರೇವಣ್ಣ. ಪ್ರಜ್ವಲ್ ಜೆಡಿಎಸ್ನ ಭವಿಷ್ಯ ಅಂದುಕೊಂಡಿದ್ದೆ, ಆದರೆ ಹೀಗೆಲ್ಲ ಆಗೋಯ್ತು ಅಂತ ಬೇಸರ. ನನ್ನ ಕುಟುಂಬ ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿದ್ದಾರೆ. ಅಯ್ಯೋ ಶತ್ರುಗೂ ಬೇಡ ನಮ್ಮ ಪರಿಸ್ಥಿತಿ ಅಂದ್ರಂತೆ ರೇವಣ್ಣ. ತಮ್ಮ ಆಪ್ತರ ಬಳಿ ನೋವು ತೋಡಿಕೊಂಡಿದ್ದಾರಂತೆ ರೇವಣ್ಣ. ತಮ್ಮ ಇಬ್ಬರು ಮಕ್ಕಳ ಪ್ರಕರಣದಿಂದಾಗಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ನನ್ನ ಇಬ್ಬರು ಮಕ್ಕಳ ಭವಿಷ್ಯವೇ ಹಾಳಾಗೋಯ್ತು, ರಾಜಕೀಯ ಜೀವನವೇ ಮುಳುಗೋಯ್ತು. ಆಪ್ತರ ಬಳಿ ಕಣ್ಣೀರು ಹಾಕಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಪ್ರಜ್ವಲ್ ಜೆಡಿಎಸ್ನ ಭವಿಷ್ಯ ಅಂದುಕೊಂಡಿದ್ದೆ, ಆದರೆ ಹೀಗೆಲ್ಲ ಆಗೋಯ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಕುಟುಂಬ ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿದ್ದಾರೆ. ಅಯ್ಯೋ ಶತ್ರುಗೂ ಬೇಡ ನಮ್ಮ ಪರಿಸ್ಥಿತಿ ಅಂದ್ರಂತೆ ರೇವಣ್ಣ. ತಮ್ಮ ಆಪ್ತರ ಬಳಿ ನೋವು ತೋಡಿಕೊಂಡಿದ್ದಾರಂತೆ ರೇವಣ್ಣ.